ಇವನ್ನು ಬದಲಾಯಿಸಬೇಕು ಅಂದರೆ ನಾವು ಅವೇರ್ ಆಗಬೇಕು, ಎಚ್ಚರ ಆಗಬೇಕಾಗ್ತದೆ, ಜಾಗರೂಕರಾಗಬೇಕಾಗ್ತದೆ. ಸೆಲ್ಫ್ ಅವೇರ್ನೆಸ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದೆ? ತುಂಬ ಲಾಭ ಇದೆ. 3 ಲಾಭನ ಡಿಸ್ಕಸ್ ಮಾಡೋಣ. ಅವೇರ್ ಆಗೋದ್ರಿಂದ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಮ್ಮ ವಿಚಾರ, ಭಾವನೆ, ನಮ್ಮ ಆ್ಯಕ್ಷನ್ ಇವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಆಳ್ತವೆ. ಇಷ್ಟು ದಿವಸ ನಮಗೆ ಗೊತ್ತಿರಲಿಲ್ಲ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು. ಮೊದಲನೇ ಹೆಜ್ಜೆ ಪ್ರೋಗ್ರಾಮಿಂಗ್ನ ಗುರುತಿಸೋದು, ಸೆಲ್ಫ್ ಅವೇರ್ನೆಸ್ನ ಪ್ರಾಕ್ಟೀಸ್ ಮಾಡೋದು. ಹೇಗೆಂದರೆ ನಾವು 3ನೇ ವ್ಯಕ್ತಿ ಥರ ನೋಡ್ತೀವಿ. ಪ್ರತಿದಿನದ ಪೂರ್ತಿ ಸಿಚುವೇಶನ್ ಮೇಲೆ ಕಣ್ಣಿಟ್ಟಿರ್ತೀವಿ. ಈ CCTV ಕ್ಯಾಮರಾ ಇರ್ತದಲ್ಲ, ಆ ರೀತಿ. ಈ ರೀತಿ ಅವೇರ್ ಆದಾಗ ನಾವು ನಮ್ಮ ತಪ್ಪುಗಳನ್ನು ಕಂಡುಹಿಡಿತೀವಿ. ಯಾವ ಸಮಯ ಏನು ಯೋಚಿಸ್ತಾ ಇದ್ದೀವಿ, ಇದು ಅವಶ್ಯಕತೆ ಇತ್ತಾ, ಯಾವ ಸಮಯದಲ್ಲಿ ಯಾವ ಭಾವನೆ ಟ್ರಿಗರ್ ಆಗ್ತದೆ, ಆ ಟೈಮಲ್ಲಿ ನಾವು ಯಾವ ಆ್ಯಕ್ಷನ್ ತಗೋತೀವಿ. ಈ ರೀತಿ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಅದರಿಂದ ನಾವು ಬೇರೆ ಆಗ್ತೀವಿ, ನಾವು ಕಂಟ್ರೋಲ್ ಮಾಡ್ತೀವಿ. ನಮಗೆ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಬಗ್ಗೆ ಗೊತ್ತಾಗ್ತದೆ, ಯಾವುದನ್ನು ಬದಲಾಯಿಸಬೇಕು ಅನ್ನೋದು ಗೊತ್ತಾಗ್ತದೆ. ಎರಡನೇದು, ನಮ್ಮ ಇಮೋಷನ್ ಮೇಲೆ ನಮಗೆ ಕಂಟ್ರೋಲ್ ಹೆಚ್ಚುತ್ತಾ ಹೋಗ್ತದೆ. ನಾವೀಗೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಎಮೋಷನ್ಗೆ ರಿಯಾಕ್ಷನ್ ಕೊಡ್ತಾಯಿದ್ದೀವಿ. ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮಗೆ ಕೋಪ ಬಂತು, ಮೊಬೈಲ್ ತಗೊಳ್ತೀವಿ, ಹೊಡಿತೀವಿ, ಆಮೇಲೆ ಪಶ್ಚಾತ್ತಾಪ ಆಗ್ತದೆ. ಅದೇ ನೀವು ಸೆಲ್ಫ್ ಅವೇರ್ನೆಸ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇಮೋಷನ್ ಮೇಲೆ ಹೋಗ್ತಾ ಇರೋದು ಗೊತ್ತಾಗ್ತದೆ. ಈ ಇಮೋಷನ್ಗೆ ಆ್ಯಕ್ಷನ್ ತೊಗೋಬೇಕಾ, ರಿಯಾಕ್ಷನ್ ಕೊಡಬೇಕಾ, ಬೇಡವಾ ಅನ್ನೋದು ಗೊತ್ತಾಗ್ತದೆ. ನಾವು ಎಚ್ಚರ ಆಗಿರ್ತೀವಿ. ಈಗ ನಾವು ನಿರ್ಧಾರ ಮಾಡ್ತೀವಿ, ಈ ಇಮೋಷನ್ನ ಎಕ್ಸ್ಪ್ರೆಸ್ ಮಾಡಬೇಕಾ ಬೇಡವಾ. ಈ ರೀತಿ ನಾವು ನಮ್ಮ ಇಮೋಷನ್ಸ್ ಮೇಲೆ, ಭಾವನೆ ಮೇಲೆ ನಿಯಂತ್ರಣ ತರ್ತೀವಿ. ನಮ್ಮ ಜೀವನದ 90% ಸಮಸ್ಯೆ ಏನಿದೆ ಅದು ಇಮೋಷನ್ ಮೇಲೆ ನಾವು ಏನು ರಿಯಾಕ್ಷನ್ ತೊಗೊಳ್ತೀವಲ್ಲ ಅದರಿಂದನೇ ಕ್ರಿಯೇಟ್ ಆಗೋದು. ಇಮೋಷನ್ನಿಂದ ನಾವು ಏನೋ ಒಂದು ಮಾಡಿಬಿಡ್ತೀವಿ, ಏನೋ ಒಂದು ಹೇಳಿಬಿಡ್ತೀವಿ, ಪರಿಣಾಮ ಆಮೇಲೆ ಅನುಭವಿಸ್ತೀವಿ. ಸ್ವಲ್ಪ ಅವೇರ್ ಆದಾಗ ನಾವು ಈ ಇಮೋಷನ್ ಮೇಲೆ, ಭಾವನೆ ಮೇಲೆ ಕಂಟ್ರೋಲ್ ಬಂದು ನಾವು ಬಚಾವಾಗ್ತೀವಿ. ಇನ್ನು 3ನೇ ಲಾಭ, ನಾವು ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮ್ನಿಂದ ಏನು ಓಡ್ತಾ ಇದ್ದೀವಿ, ಏನು ಎಮೋಷನ್ನಿಂದ ರಿಯಾಕ್ಷನ್ ತಗೋತಾ ಇದ್ದೀವಿ, ಆ ಎನರ್ಜಿನ ಸೇವ್ ಮಾಡ್ತೀವಿ. ಜೀವನದ ಊರ್ಜೆ, ಶಕ್ತಿ ಉಳಿತಾ ಹೋಗ್ತದೆ. ಆ ಶಕ್ತಿ ನಮ್ಮೀಗ ಮುಖದಲ್ಲಿ ಭಾಸ ಆಗ್ತದೆ, ಮಾತಲ್ಲಿ ಸ್ಟ್ರೆಂತ್ ಇರ್ತದೆ. ಫೋರ್ಸ್ ಏನು ವೇಸ್ಟ್ ಆಗ್ತಾ ಇತ್ತು ಅದು ಸೇವ್ ಆಗುತ್ತೆ. ಕೆಲವೇ ದಿನಗಳಲ್ಲಿ ವ್ಯಕ್ತಿತ್ವ ಬದಲಾಗ್ತದೆ. ಇನ್ನು ಪ್ರಾಕ್ಟೀಸ್ ಹೇಗೆ ಮಾಡೋದು? ಇದರ ಪ್ರಾರಂಭ ಯಾವಾಗಲೂ ಸಣ್ಣ ಸಣ್ಣ ವಿಷಯದ ಮೇಲೆ ಪ್ರಯೋಗ ಮಾಡಬೇಕು. 2 ಥರದ ಕೆಲಸ ನಮ್ಮ ಜೀವನದಲ್ಲಿ ಇರ್ತದೆ. ಒಂದು, ಆ ಕೆಲಸ ನಮ್ಮ ಗಮನ ಕೇಳುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಕೇಳ್ತದೆ, ನಮ್ಮ ಧ್ಯಾನ ಕೇಳ್ತದೆ. ಇನ್ನೊಂದು ಆಟೋಮೆಟಿಕ್ಕಾಗಿ ಮಾಡೋವಂಥದ್ದು, ಸ್ನಾನ ಮಾಡೋದು, ಬ್ರಷ್ ಮಾಡೋದು, ಟೀ ಕುಡಿಯೋದು, ಇವು ಆಟೋಮೆಟಿಕ್ ಆಗ್ತಾ ಇರ್ತವೆ. ನಾವು ಈ ಕೆಲಸ ಮಾಡಬೇಕಾದ್ರೆ ಯಾವುದೋ ಯೋಚನೆ ಮುಳುಗಿರ್ತೀವಿ, ಯಾವುದೋ ವಿಚಾರದಲ್ಲಿ ಮುಳುಗಿರ್ತೀವಿ. ಈಗೇನು ಮಾಡೋದು? ಅವೇರ್ ಆಗಿ, ಜಾಗೃತರಾಗಿ, ಯಾವುದೇ ವಿಚಾರನ, ಭಾವನೆನ ಬದಲಾಯಿಸೋದು ಬೇಡ. ಒಳ್ಳೆಯದು ಕೆಟ್ಟದ್ದು ಲೇಬಲ್ ಬೇಡ, ಜಡ್ಜ್ಮೆಂಟ್ ಬೇಡ. 3ನೇ ವ್ಯಕ್ತಿ ತರಹ ತಟಸ್ಥ ಆಗಿ ನೋಡೋದು, ಜಡ್ಜ್ ಮಾಡಬಾರ್ದು. ಸುಮ್ಮನೆ ಗಮನಿಸಿ, ಏನೂ ಮಾಡೋದು ಬೇಡ. ತನ್ನಿಂದ ತಾನೇ ಎಲ್ಲ ಕರೆಕ್ಟ್ ಆಗ್ತಾ ಹೋಗ್ತದೆ. ಯಾಕಂದರೆ ನಾವು ಗಮನಿಸಿದರೆ ಅರ್ಧ ಕೆಲಸ ಆದಾಗೆ, ಆ್ಯಕ್ಷನ್ ಆದಾಗೆ. ನಿಧಾನ ವರ್ತಮಾನ ಕ್ಷಣದಲ್ಲಿ ಅವೇರ್ ಆಗಿ ಪ್ರಾಕ್ಟೀಸ್ ಮಾಡಿ. ಯಾವಾಗಲೂ ಏನು ಕೆಲಸ ಮಾಡಬೇಕಂದ್ರೂ ಎಚ್ಚರದಿಂದಿರಿ. ನಿಮ್ಮ ಮೇಲೆ ನೀವು ಗಮನ ಇಡಿ. ತುಂಬ ಮಹತ್ವಾಕಾಂಕ್ಷಿ ಆಗಬೇಡಿ. ಯಾಕೆಂದರೆ ನಮ್ಮ ಈಗೋ ಮೈಂಡ್ ಏನಿದೆಯಲ್ಲ ಅದು ಯಾವ ರೀತಿ ಅಂದರೆ ಬೇಗ ರಿಸಲ್ಟ್ ಬೇಕು, ಕಡಿಮೆ ಸಮಯದಲ್ಲಿ ದೊಡ್ಡ ರಿಸಲ್ಟ್ ಬೇಕು. ಹಾಗಾಗಿ ಮಹತ್ವಾಕಾಂಕ್ಷಿ ಆಗಬೇಡಿ. ಈ ಈಗೋ ಮೈಂಡ್ ಇದೆಯಲ್ವಾ, ಆ ಮಹತ್ವಾಕಾಂಕ್ಷೆನ ಏಕಾಗ್ರತೆಯಾಗಿ ಕನ್ವರ್ಟ್ ಮಾಡ್ತದೆ. ಯಾಕಂದರೆ ಸೆಲ್ಫ್ ಅವೇರ್ನೆಸ್ ಬೇರೆ, ಏಕಾಗ್ರತೆಯೇ ಬೇರೆ. ಏಕಾಗ್ರತೆ ಅಂದರೆ ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸೋದು. ಅವೇರ್ನೆಸ್ ಅಂದರೆ ಏನು ಗೊತ್ತಾ? ಹಿಂದಿನ ಕಾಲದಲ್ಲಿ ದೂರದಿಂದ ಇಲ್ಲಿ ನೀರು ತರಲಿಕ್ಕೆ ಹೋಗ್ತಾ ಇದ್ರಲ್ಲ, ತಲೆ ಮೇಲೆ ಬಿಂದಿಗೆ ಇಟ್ಕೊಂಡು ಅವರು ಮಾತಾಡ್ಕೊಂಡು ಬರ್ತಾ ಇರ್ತಿದ್ರು. ಆದರೆ ತಲೆ ಮೇಲೆ ನೀರು ತುಂಬಿದ್ದ ಬಿಂದಿಗೆ ಇತ್ತಲ್ಲ, ಅದ್ರ ಮೇಲೆ ಗಮನ ಇರ್ತಿತ್ತು, ಅವೇರ್ ಆಗಿರ್ತಿದ್ರು, ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಈ ರೀತಿ ನಾವು ದೈನಿಕ ಜೀವನದಲ್ಲಿ ಅವೇರ್ ಆಗಬೇಕು. ಅವೇರ್ನೆಸ್ ಜೊತೆ ಆಟ ಆಡಿ, ಸಣ್ಣ ಸಣ್ಣ ವಿಷಯದಲ್ಲಿ ಪ್ರಯೋಗ ಮಾಡಿ ನೋಡಿ, ಪ್ರಾಕ್ಟೀಸ್ ಮಾಡಿ, ಜಾಗೃತರಾಗಿ, ಎಚ್ಚರಾಗಿ.